ಮರ್ಡರ್ ಕೇಸಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಭೇಟಿಗಾಗಿ ಜೈಲಿನತ್ತ ನಟರು ಮುಖ ಮಾಡ್ತಾ ಇದ್ದಾರೆ. ನೆನೆ ದರ್ಶನ್ ಭೇಟಿಗಾಗಿ ನಟ ಲವ್ಲಿ ಸ್ಟಾರ್ ಪ್ರೇಮ್ ಬಂದಿದ್ರು. ಲವ್ಲಿ ಸ್ಟಾರ್ ಪ್ರೇಮ್ ಜೊತೆಗೆ ಮತ್ತೊಬ್ಬ ನಿರ್ದೇಶಕ ಇಬ್ಬರನ್ನೂ ಕೂಡ ತಪಾಸಣೆ ನಡೆಸದೆ ಪೊಲೀಸರು ಒಳಗಡೆ ಕರ್ಕೊಂಡು ಹೋಗಿರೋದು ನೋಡಿ. ಇಲ್ಲಿ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಎಲ್ರಿಗೂ ಇದೇ ರೀತಿ ನ್ಯಾಯನ? ಎಲ್ರಿಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರು ಹಿಂಗೆ ಟ್ರೀಟ್ ಮಾಡ್ತಾರಾ? ಎಲ್ಲ ಆರೋಪಿಗಳನ್ನ ನೋಡೋಕ್ ಬಂದಂತವ್ರಿಗೂ ಕೂಡ ಇದೇ ರೀತಿನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇರೋದು. ದಿನನಿತ್ಯ ಕೂಡ ದರ್ಶನನ್ನ ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರುವಂತಹ ನಟರು, ನಿರ್ದೇಶಕರು ಯಾರನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ, ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸ್ ಸಿಬ್ಬಂದಿಯ ಕಳ್ಳಾಟ. ಕದ್ದು ಮುಚ್ಚಿ ದರ್ಶನ್ನನ್ನ ಸಿಬ್ಬಂದಿ ಭೇಟಿ ಮಾಡಿಸ್ತಾ ಇದ್ದಾರೆ, ಗೊತ್ತೇ ಆಗಲ್ಲ ಅಂತ ಹೇಳಿ. ಟೆಂಟ್ ಇರುವಂತಹ ಕಾರಲ್ಲಿ ಕರೆದೊಯ್ದಿದೆ ಪೊಲೀಸರ ತಂಡ, ಕಾಣಿಸಬಾರದು ಯಾರಿಗೂ ಕೂಡ. ಮೊನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಬಂದಾಗ್ಲೂ ಕೂಡ ಇದೇ ರೀತಿ ಕಳ್ಳಾಟ. ಕಿಯಾ ಕಾರಲ್ಲಿ ಬರ್ತಾರೆ, ಅದಾದ್ಮೇಲೆ ಬಲೆನೋ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಒಳಗಡೆ, ವಾಪಸ್ಸು ಕಿಯಾ ಕಾರಲ್ಲಿ ವಾಪಸ್ ಹೋಗ್ತಾರೆ. ದರ್ಶನ್ ಭೇಟಿಗೆ ಬರೋರಿಗೂ ಕೂಡ ಇದೇ ಕಾರಲ್ಲೇ ಪ್ರಯಾಣ. ನಿನ್ನೆ ಪೊಲೀಸ್ ಠಾಣೆಗೆ ಹೋಗಿ ಭೇಟಿ ಮಾಡಿಸುವಂತಹ ಯತ್ನ ಕೂಡ ಆಗಿದೆ ನೋಡಿ. ಜೈಲಾಧಿಕಾರಿಗಳು ನಿರಾಕರಣೆಯ ಹಿನ್ನೆಲೆ ಭೇಟಿ ಮಾಡದೆ ವಾಪಸ್ ಆಗಿರೋದು. ಚೆಕ್ ಪೋಸ್ಟ್ ಬಳಿ ತೆರಳಿ ಮಾಧ್ಯಮಗಳ ಕಣ್ ತಪ್ಪಿಸಿ ವಾಪಸ್ ಆಗಿದ್ದಾರೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಒಂದಷ್ಟು ಜನ ಬರ್ತಾ ಇದ್ದಾರೆ, ಆದರೆ ಅವ್ರನ್ನ ಗೇಟಿಂದ ಒಳಗಡೆ ಬಿಡ್ತಾನೆ ಇಲ್ಲ. ಆದರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರುವಂಥ ಒಂದಷ್ಟು ಜನ ನಟರು, ನಿರ್ದೇಶಕರು ಅವರನ್ನ ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಟಿಂಟ್ ಇರುವಂತಹ ಬಲೆನೋ ಕಾರು, ಬ್ಲೂ ಕಲರ್ ಬಲೆನೋ ಕಾರನ್ನ ಅಲ್ಲಿ ಪಿಕಪ್ ಡ್ರಾಪಿಗೆ ಇಟ್ಕೊಂಡಿರುವಂತಹ ವೆಹಿಕಲ್ ಅಂತ ಅನ್ಸುತ್ತೆ ಇದು. ಯಾಕಂದ್ರೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಇದ್ದಾರೆ ಮಾಧ್ಯಮದವರು. ಅವ್ರ ಕಣ್ಣಿಗೆ ಬಿದ್ದರೆ ಪ್ರಶ್ನೆ ಮಾಡ್ತಾರಲ್ಲ, ಹಾಗಾಗಿ ಈ ನಟರುಗಳು, ನಿರ್ದೇಶಕರು ಬರಬೇಕಾದ್ರೆ ಒಂದು ಕಾರಲ್ಲಿ ಬರ್ತಾರೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡೋಗೋ ಕಾರ್ ನೋಡಿ, ಬಲೆನೋ ಬ್ಲೂ ಕಲರ್ ಕಾರು. ಆಮೇಲೆ ಜೈಲಾಧಿಕಾರಿಗಳು ನಿರಾಕರಿಸಿದಂಥ ಹಿನ್ನೆಲೆ ಅವರನ್ನ ಒಳಗಡೆ ಬಿಟ್ಟಿಲ್ಲ. ಈಗ ಅಲ್ಲಿಯ ಪೊಲೀಸರ ಕಳ್ಳಾಟದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಜನಸಾಮಾನ್ಯರ ಪ್ರಶ್ನೆ ಇಲ್ಲಿ ಎಲ್ರಿಗೂ ಕೂಡ ಒಂದೇ ನ್ಯಾಯ, ಎಲ್ಲ ಆರೋಪಿಗಳು ಕೂಡ, ಪರಪ್ಪನ ಅಗ್ರಹಾರದಲ್ಲಿರುವಂಥ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ನ್ಯಾಯ ಇರಬೇಕು. ಆದರೆ ದರ್ಶನ್ಗೆ ಒಂದು ನ್ಯಾಯ, ಉಳಿದಂಥವ್ರಿಗೆ ಒಂದು ನ್ಯಾಯ ಅನ್ನಂಗೆ ಆಗೋಗಿದೆ. ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅಲ್ಲಿ, ಪೊಲೀಸರು ಯಾವ ರೀತಿ ಕಳ್ಳಾಟ ನಡೆಸ್ತಾ ಇದ್ದಾರೆ? ಪೂರ್ಣಿಮಾ, ಇದು ನೀವು ಹೇಳ್ತಿರುವಂತ ಮಾತು ನಿಜಕ್ಕೂ ಸತ್ಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ದುಡ್ಡು ಇರೋರಿಗೆ ಒಂದ್ ರೀತಿ, ದುಡ್ಡು ಇಲ್ದವ್ರಿಗೆ ಒಂದ್ ರೀತಿಯ ಒಂದು ಬಿಹೇವಿಯರ್ ಅನ್ನ ಇಲ್ಲಿ ಪೊಲೀಸರು ಮಾಡ್ತಿರುವಂತದ್ದು. ಕ್ರೈಮ್ ನ ಪೊಲೀಸರು ಮೊನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವರನ್ನ ಒಂದು ಟಿಂಟ್ ಕಾರ್ ನಲ್ಲಿ ದೂರದಿಂದ ಅವರ ವೆಹಿಕಲ್ ಅನ್ನ ನಿಲ್ಲಿಸಿ, ಅವರ ಪೊಲೀಸರ ವೆಹಿಕಲ್ ನಲ್ಲೇ ಅವರನ್ನ ಒಳಗಡೆಗೆ ಕರೆದುಕೊಂಡು ಬರ್ತಾರೆ. ಮಾಧ್ಯಮದವರ ಒಂದು ಕಣ್ಣನ್ನ ತಪ್ಪಿಸ್ಬೇಕು ಅಂತೇಳಿ ಈ ರೀತಿಯ ಒಂದು ಕಳ್ಳಾಟವನ್ನ ಆಡ್ತಾರೆ. ನಿನ್ನೆ ಕೂಡ ಇದೇ ರೀತಿಯ ಒಂದು ವಿಷಯ ಹೊರಗಡೆ ಬಂದಿರುವಂತದ್ದು. ಲವ್ಲಿ ಸ್ಟಾರ್ ಆಗಿರುವಂತ ಒಂದು ಪ್ರೇಮ್ ಏನಿದ್ದಾರೆ, ಪ್ರೇಮ್ ಜೊತೆಗೆ ಅವ್ರ ಜೊತೆ ಮತ್ತೊಬ್ಬ ನಿರ್ದೇಶಕರು ಕೂಡ ನಿನ್ನೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಒಳಗಡೆಗೆ ಬಂದಿರುವಂತದ್ದು. ಅದು ಕೂಡ ಜೈಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲ, ಅವರು ಪೊಲೀಸ್ ಠಾಣೆಗೆ ಹೋಗ್ಬೇಕು ಅಂತ ಹೇಳಿ ಪ್ರೇಮ್ ಅವರನ್ನ ಒಳಗಡೆಗೆ ಕರ್ಕೊಂಡು ಹೋಗಿರುವಂತದ್ದು. ಅದು ಕೂಡ ಇವರ ಒಂದು ವೆಹಿಕಲ್ ಅಲ್ಲಿ ಕೂಡ ಅಲ್ಲ, ಅವರ ಒಂದು ಬೇರೆ ವೆಹಿಕಲ್ಸ್ ನಲ್ಲಿ ಅವರು ಪೂರ್ತಿಯಾಗಿ ಟಿಂಟ್ ಇರುವಂತ ಒಂದು ವೆಹಿಕಲ್ಸ್ ನಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಒಳಗಡೆ ಸಾಕಷ್ಟು ಹೊತ್ತು ಇಟ್ಕೊಂಡು ಅದಾದ ನಂತರ ಮತ್ತೆ ವಾಪಸ್ಸು ಕಳಿಸುವಂತದ್ದು. ಇಲ್ಲಿ ಮಾಧ್ಯಮದವರ ಕಣ್ಣು ತಪ್ಪಿಸೋದು ಎಲ್ಲೋ ಒಂದ್ ಕಡೆ ನಿಜ ಅನಿಸ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ಜನಸಾಮಾನ್ಯರು ಸಾಕಷ್ಟು ಮಂದಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬಂದು ಅವರ ಕಡೆಯವ್ರನ್ನ ಭೇಟಿ ಮಾಡೋದಕ್ಕೆ ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಆದ್ರೆ ಅಂತದ್ದಲ್ಲಿ ಈ ರೀತಿ ಸೆಲೆಬ್ರಿಟೀಸ್ ಅನ್ನ ಇಲ್ಲಿನ ಒಂದು ಕ್ರೈಮ್ ಪೊಲೀಸರು ಅವ್ರನ್ನ ಹಾಗೆ ಬೇರೆ ಬೇರೆ ವೆಹಿಕಲ್ಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ನಿಜಕ್ಕೂ ಇಲ್ಲಿನ ಒಂದು ಜನಕ್ಕೆ ಒಂದ್ ರೀತಿ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ದುಡ್ಡು ಇರೋರ್ಗೆ ಒಂದ್ ರೀತಿ, ದುಡ್ಡು ಇಲ್ದವ್ರಿಗೆ ಒಂದ್ ರೀತಿ ಇಲ್ಲಿ ಪೊಲೀಸರು ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿನ ಒಂದು ಬರುವಂತವರ ಒಂದು ಅಭಿಪ್ರಾಯ ಆಗಿದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.